ಇನ್ನು ಕೇವಲ ರಾಜ್ಯಸಭೆ ಚುನಾವಣೆಗೆ ಮಾತ್ರವಲ್ಲ, ಇವತ್ತಿನಿಂದಲೇ ವಿಧಾನ ಪರಿಷತ್ ಚುನಾವಣೆಗೂ ಕೂಡ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ರಾಜ್ಯಸಭಾ ಎಲೆಕ್ಷನ್ನ ಜೊತೆಯಲ್ಲಿಯೇ ಪರಿಷತ್ ಚುನಾವಣೆ ಕೂಡ ನಡೆಯುತ್ತೆ. 7 ಸ್ಥಾನಗಳಿಗೆ ಜೂನ್ 18ರಂದು ಮತದಾನ ನಡೆಯುತ್ತೆ. ಇವತ್ತಿನಿಂದ ಪರಿಷತ್ ಚುನಾವಣೆಗೆ ನಾಮಪತ್ರ ಸಲ್ಲಿಕೆಗೆ ಅವಕಾಶವನ್ನು ನೀಡಲಾಗಿದೆ. ನಾಮಪತ್ರ ಸಲ್ಲಿಕೆಗೆ ಜೂನ್ 8 ಕೊನೆಯ ದಿನ, ಜೂನ್ 9ರಂದು ಪರಿಶೀಲನೆ. ಇದಕ್ಕೂ ಕೂಡ ಜೂನ್ 11ನೇ ತಾರೀಕು ನಾಮಪತ್ರವನ್ನು ಹಿಂಪಡೆಯುವುದಕ್ಕೆ ಕೊನೆಯ ದಿನವಾಗಿರುತ್ತೆ. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಮಧುಸೂದನ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಧುಸೂದನ್, ರಾಜ್ಯಸಭೆ ಚುನಾವಣೆಗೂ ಹಾಗೆ ಪರಿಷತ್ ಚುನಾವಣೆಗೂ ಅಧಿಸೂಚನೆಯನ್ನು ಹೊರಡಿಸಿರುವಂಥದ್ದು. ಯಾವ ರೀತಿ ಈ ಎರಡು ಚುನಾವಣೆಗಳಲ್ಲಿ ಜಿದ್ದಾಜಿದ್ದು ಕಂಡು ಬರಬಹುದು ಮಧುಸೂದನ್? ನವೀನ್, ಪ್ರಮುಖವಾಗಿ ಇವತ್ತಿನಿಂದ ಅಧಿಸೂಚನೆ ಆರಂಭ ಆಗಿದೆ. ರಾಜ್ಯಸಭಾ ಚುನಾವಣೆಗೆ ಜೊತೆಗೆ ವಿಧಾನ ಪರಿಷತ್ನ ಚುನಾವಣೆಗೆ ಎರಡಕ್ಕೂ ಕೂಡ ಇವತ್ತಿನಿಂದಲೇ ಅಧಿಸೂಚನೆ. ಜೂನ್ 1ರಿಂದ ಜೂನ್ 10ನೇ ತಾರೀಕು ತನಕ ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ ಎರಡಕ್ಕೂ ಕೂಡ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭ ಆಗುತ್ತೆ. ವಿಧಾನಸಭೆಯಿಂದ ರಾಜ್ಯಸಭೆಗೆ ಆಯ್ಕೆ ಆಗಬೇಕಾಗಿರೋ ಅಂತ 4 ಸ್ಥಾನಗಳು ಖಾಲಿ ಆಗ್ತಾ ಇದೆ. ಪ್ರಮುಖವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಎಚ್.ಡಿ. ದೇವೇಗೌಡರು, ಈರಣ್ಣ ಕದಾಡಿ ಮತ್ತೆ ಕೆ. ನಾರಾಯಣ್, ಈ 4ರಿಂದ ತೆರವಾಗ್ತಾ ಇರುವಂತಹ ಸ್ಥಾನಕ್ಕೆ 4 ಮಂದಿಗೆ ಅವಕಾಶ ಇರುತ್ತೆ. 4 ಮಂದಿ ನಾಮಪತ್ರ ಸಲ್ಲಿಕೆ ಮಾಡಿದ್ದೆ ಆದ್ರೆ ನಾಮಪತ್ರ ಹಿಂಪಡಿಲಿಲ್ಲ ಅಂತ ಹೇಳಿದ್ರೆ ಅವಿರೋಧ ಆಯ್ಕೆ ಆಗುತ್ತೆ. ಒಂದ್ ವೇಳೆ 4ಕ್ಕಿಂತ ಹೆಚ್ಚು ಅಭ್ಯರ್ಥಿಗಳು ಕಣದಲ್ಲಿ ಇದ್ದಿದೆ ಆದ್ರೆ ವಿಧಾನಸಭೆಯಿಂದ ರಾಜ್ಯಸಭೆಗೆ ವೋಟಿಂಗ್ ಆಗ್ಬೇಕಾಗುತ್ತೆ, ಅಂದ್ರೆ ಮತದಾನ ನಡೀಬೇಕಾಗುತ್ತೆ. ಅದು ಜೂನ್ 18ನೇ ತಾರೀಕು ಮತದಾನ ಪ್ರಕ್ರಿಯೆ ಇರುತ್ತೆ. ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆ ತನಕ ವಿಧಾನಸಭೆಯ ಶಾಸಕರು ಅವರವರ ಮತವನ್ನ ಬಂದು ಚಲಾಯಿಸಬೇಕಾಗುತ್ತೆ. ಚುನಾವಣಾಧಿಕಾರಿ ಎಂ.ಕೆ. ವಿಶಾಲಾಕ್ಷಿ ಅವರು ಇರ್ತಾರೆ. ಇವತ್ತಿನಿಂದ ಅಧಿಸೂಚನೆ ಆರಂಭ ಆಗಿದೆ. ಜೂನ್ 8ನೇ ತಾರೀಕು ತನಕ ನಾಮಪತ್ರ ಸಲ್ಲಿಕೆಗೆ ಅವಕಾಶ. ಜೂನ್ 9ನೇ ತಾರೀಕು ನಾಮಪತ್ರ ಪರಿಶೀಲನೆ, ಸ್ಕ್ರೂಟಿನಿ. ಜೂನ್ 10 ಮತ್ತು 11ನೇ ತಾರೀಕು ನಾಮಪತ್ರವನ್ನ ಹಿಂಪಡಿಬಹುದು. ಜೂನ್ 11ನೇ ತಾರೀಕು ಆದ್ಮೇಲೆ ಕಣದಲ್ಲಿ ಯಾರು ಇರ್ತಾರೆ ಅನ್ನೋದನ್ನ ನೋಡಿಕೊಂಡು ಅವಿರೋಧ ಆಯ್ಕೆನೋ ಚುನಾವಣೆ ಅನ್ನೋದು ಘೋಷಣೆ ಆಗುತ್ತೆ. ಇದು ರಾಜ್ಯಸಭೆ ಚುನಾವಣೆಯ ಪ್ರಕ್ರಿಯೆ ಆದ್ರೆ, ಇನ್ನು ವಿಧಾನ ಪರಿಷತ್ಗೆ 7 ಮಂದಿ ಅಭ್ಯರ್ಥಿಗಳು ನಾಮಪತ್ರವನ್ನ ಸಲ್ಲಿಕೆ ಮಾಡಬೇಕಾಗುತ್ತೆ. 7ಕ್ಕಿಂತ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಅಲ್ಲೂ ಚುನಾವಣೆ ನಡೀಬೇಕಾಗುತ್ತೆ. ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಆಯ್ಕೆ ಆಗ್ಬೇಕಾಗಿರುವಂತಹ ಸ್ಥಾನಗಳು ಅದು. 7 ಮಂದಿಯ ವಿಧಾನ ಪರಿಷತ್ ಸದಸ್ಯರ ಅವಧಿ ಅಂತ್ಯ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಇವತ್ತಿನಿಂದ ಅಧಿಸೂಚನೆ ಆರಂಭ ಆಗಿದೆ. ಇನ್ನು 7 ಮಂದಿ ನಾಮಪತ್ರ ಸಲ್ಲಿಕೆ ಮಾಡಿದ್ದೆ ಆದ್ರೆ ಅದು ಆಸ್ ಇಟ್ ಈಸ್ ಜೂನ್ 8ನೇ ತಾರೀಕು ತನಕ ನಾಮಪತ್ರ ಸಲ್ಲಿಕೆಗೆ ಅವಕಾಶ. ಜೂನ್ 9ನೇ ತಾರೀಕು ಪರಿಶೀಲನೆ. ಜೂನ್ 10 ಮತ್ತು 11ನೇ ತಾರೀಕು ನಾಮಪತ್ರ ಹಿಂಪಡೆಯಕ್ಕೆ ಅವಕಾಶ. ಜೂನ್ 11ನೇ ತಾರೀಕು ಸಂಜೆ 4 ಗಂಟೆ ಒಳಗಡೆ ನಾಮಪತ್ರವನ್ನ ವಾಪಸ್ ಪಡಿಬೇಕು. ಆ ವೇಳೆ ಆ ಸಂದರ್ಭದಲ್ಲಿ 7 ಮಂದಿ ಅಭ್ಯರ್ಥಿಗಳು ಕಣದಲ್ಲಿ ಇದ್ರೆ ವಿಧಾನ ಪರಿಷತ್ನ ಚುನಾವಣೆ ಕೂಡ ಅವಿರೋಧವಾಗಿ ಆಯ್ಕೆ ಆಗುವಂತಹ ಸಾಧ್ಯತೆಗಳು ಇದೆ. ಇನ್ನು ಈಗಾಗಲೇ ರಾಜ್ಯಸಭಾ ಚುನಾವಣೆಗೆ ಕಾಂಗ್ರೆಸ್ಗೆ 3 ಸ್ಥಾನ ಸಿಗುತ್ತೆ, ಬಿಜೆಪಿಗೆ 1 ಸ್ಥಾನ ಸಿಗುತ್ತೆ. ಈ 2 ರಾಷ್ಟ್ರೀಯ ಪಕ್ಷಗಳು ಕೂಡ ಅವರವರ ಅಭ್ಯರ್ಥಿಯನ್ನ ಘೋಷಣೆ ಮಾಡಿ ನಾಮಪತ್ರ ಸಲ್ಲಿಕೆ ಮಾಡಿದ್ಮೇಲೆ ಏನಾಗುತ್ತೆ ಅನ್ನೋದು ಕಾದ್ ನೋಡ್ಬೇಕು. ಇನ್ನು ವಿಧಾನ ಪರಿಷತ್ಗೆ ಈಗ ರಾಜ್ಯದಲ್ಲಿ ಮುಖ್ಯಮಂತ್ರಿ ಪ್ರಮಾಣ ವಚನ ಆದ ಬಳಿಕ ಕಾಂಗ್ರೆಸ್ನವರು ಯಾವ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸ್ತಾರೆ, ಬಿಜೆಪಿಯವರು ಯಾವ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಜೂನ್ 8ನೇ ತಾರೀಕು ಮಧ್ಯಾಹ್ನ 3 ಗಂಟೆ ತನಕ ನಾಮಪತ್ರ ಸಲ್ಲಿಕೆಗೆ ಅವಕಾಶ ಇರೋದ್ರಿಂದ ಪ್ರಾಬಬ್ಲಿ ಜೂನ್ 5ನೇ ತಾರೀಕು ನಂತರ ಈ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭ ಆಗುತ್ತೆ. ಆದ್ರೆ ಕೇಂದ್ರ ಚುನಾವಣಾ ಆಯೋಗದ ಸಲಹೆ ಸೂಚನೆ ಮೇರೆಗೆ ಇವತ್ತಿಂದನೇ ಅಧಿಸೂಚನೆ ಆರಂಭ ಆಗಿರೋ ಅಂತದ್ದು. ನವೀನ್, ಥ್ಯಾಂಕ್ ಯು ಮಧುಸೂದನ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.